ಕಳೆದ 40 ವರ್ಷಗಳಿಂದ ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದ ಭೂಮಿಯನ್ನು ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು, ಸರ್ವೆ ಮಾಡಲು ಬಂದ ಅಧಿಕಾರಿಗಳ ವಿರುದ್ಧ 100ಕ್ಕೂ ಹೆಚ್ಚು ರೈತರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ಮಾಲೂರು ತಾಲೂಕಿನಲ್ಲಿ ನಡೆಯಿತು. ಶಿಡ್ಲಘಟ್ಟ ತಾಲೂಕಿನ ಲಕ್ಕೂರು ಹೋಬಳಿಯ ರಾಂಪುರ ಗ್ರಾಮದ ಬಳಿ ಇರುವ ಸರ್ವೆ ನಂಬರ್ 89ರ ಭೂಮಿ ಬಳಿ ರಾಂಪುರ ಗ್ರಾಮದ ರೈತರು ತಹಸೀಲ್ದಾರ್ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸರ್ವೆ ನಂಬರ್ 89ರ 53 ಎಕರೆ ಭೂಮಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬಡ ಕುಟುಂಬಗಳು 40 ವರ್ಷಗಳಿಂದ ಈ ಭೂಮಿಯನ್ನೇ ಆಧಾರವಾಗಿಟ್ಟುಕೊಂಡು ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಶುಕ್ರವಾರ ಏಕಾಏಕಿ ತಹಸೀಲ್ದಾರ್ ಮತ್ತು ಸರ್ವೆ ಅಧಿಕಾರಿಗಳು ಕೆಐಎಡಿಬಿಗೆ ಭೂಮಿ ಸ್ವಾಧೀನವಾಗಿದೆ ಎಂದು ಸರ್ವೆ ಮಾಡಲು ಮುಂದಾದಾಗ ರೈತರು ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. 30 ವರ್ಷಗಳ ಹಿಂದೆಯೇ 53 ಪ್ರಕಾರ ಅರ್ಜಿ ಸಲ್ಲಿಸಲಾಗಿದೆ. ನಮಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇದುವರೆಗೂ ಯಾವುದೇ ದಾಖಲೆಗಳು ನೀಡಿಲ್ಲ. ಈ ವಿಚಾರವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕಾಲ್ನಡಿಗೆ ಮೂಲಕ ತೆರಳಿ ಆಗಿನ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಇತ್ತೀಚೆಗೆ ಖಾಸಗಿ ಕಂಪನಿಗಳು ರಾಂಪುರ ಗ್ರಾಮದ ಬಳಿ ತಲೆ ಎತ್ತಿದ್ದು, ಈಗ ಸರ್ವೆ ನಂಬರ್ 83 53 ಎಕರೆ ಬಡ ರೈತರ ಭೂಮಿಯನ್ನು ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು, ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಈ ಭೂಮಿಯನ್ನು ಉಳಿಸಿ ಬಡ ಕುಟುಂಬಗಳಿಗೆ ದಾಖಲೆಯನ್ನು ಮಾಡಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಈಗ ಪ್ರತಿ 35 ವರ್ಷ ಹಿಂದುಗಡೆ ನಮ್ಮ ಗ್ರಾಮಸ್ಥರು ಬಂದು ಪ್ರತಿಯೊಬ್ಬರು ಬಡವರಾಗಿದ್ದಾರೆ. ಎಲ್ಲ ಬಡವರೇ, ಯಾರು 100 ಎಕರೆ 10 ಎಕರೆ 20 ಎಕರೆ ಯಾರೂ ಇಟ್ಕೊಂಡಿಲ್ಲ. 1 ಎಕರೆ ಅರ್ಧ ಎಕರೆ ಇರೋರು ಅಷ್ಟೇ. ಪ್ರತಿಯೊಬ್ಬರು ಏನು ಇರ್ದಿದ್ದವರು ಇದ್ದಾರೆ. 35 ವರ್ಷ ಆಯಿತು ಇಲ್ಲಿ ಬಂದು ನಮ್ಮದು ನಮ್ಮ ಆಸ್ತಿ ಎಲ್ಲ ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು, ಹಾಗೂ ಇಷ್ಟೇ ಬೇರೆಯವರೆಲ್ಲ ಬಂದು ಇಲ್ಲಿ ಮಾಡ್ಕೊಳಕ್ಕೆ ಶುರು ಇದಾಗದಾಗ ಅವು ಮಾಡ್ಕೊಬೇಕು ಅಂತ ಆಗ ಬಂದು ಇಲ್ಲೆಲ್ಲ ಒಂಥರ ಇದ್ದಿದ್ದಂಗೆ ಕಸ ಕಟ್ಟಿ ಕಾಡಿದ್ದಂಗೆ ಇದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ರಾಗಿ ಬೆಳ್ಕೊಂಡು 35 ವರ್ಷದಿಂದ ರಾಗಿ ಬೆಳ್ತೀವಿ. 89ನೇ ಸರ್ವೆ ನಂಬರು 89 ಸರ್ವೆ ನಂಬರು 53 ಎಕರೆ ಇದೆ. ಅದರಲ್ಲಿ ಟೋಟಲ್ ಬಂದು 118 ಜನ ಇದ್ದಾರೆ. ಇದರಲ್ಲಿ 118 ಜನ ಇದರಲ್ಲಿ ಅಪೂರಿ ಇದು ಮಾಡಿಕೊಂಡು ಪ್ರೊವಿಷನಲ್ಲಿ ಪ್ರತಿಯೊಬ್ಬರು ವರ್ಷನೂ ರಾಗಿ ಬೆಳೀತಾರೆ, ಉಳುಮೆ ಮಾಡ್ತಾ ಇದ್ದಾರೆ. ಈಗಲೂ 35 ವರ್ಷದಿಂದ ಉಳುಮೆನೇ ಮಾಡ್ತಾ ಇರೋದು. ಈಗಲೂ ಉಳುಮೆ ಮಾಡ್ತಾ ಇದ್ದಾರೆ. ಈಗಲೂ ರಾಗಿ ಚೆಲ್ತಾ ಇದ್ದಾರೆ. ರಾಗಿ ಬಿಟ್ಟು ಇನ್ನೇನು ಬೇರೆ ಚೆಲ್ಲಲ್ಲ. ರಾಗಿ ಚೆಲ್ತಾ ಇದ್ದಾರೆ. ವರ್ಷನೂ ಅದರಿಂದನೇ ಊಟ ಮಾಡ್ತಾ ಇದ್ದಾರೆ. 80% ಜನ ಅದರಿಂದನೇ ಊಟ ಮಾಡ್ತಾ ಇದ್ದಾರೆ, ಬೇರೆದ್ರಲ್ಲಿ ಊಟ ಮಾಡ್ತಾ ಇಲ್ಲ. ಈಗ ಏಕೆ ಬಂದು ನೆನ್ನೆ ಯಾರಿಗೂ ಗೊತ್ತಿಲ್ಲ, ಏನೋ ಸರ್ವೆ ಮಾಡೋಕ್ಕೆ ಬರ್ತಾರೆ, ಏನು ಯಾರಿಗೂ ಗೊತ್ತಿಲ್ಲ. ತಹಸೀಲ್ದಾರ್ ಹೇಳ್ತಾರೆ ನಿಮಗೆ ತಿಳಿಸಿದ್ದೀವಿ ಹೇಳಿದ್ದೀರಿ ಅಂತ ಹೇಳ್ತಾರೆ. ಯಾರಿಗೂ ಗೊತ್ತಿಲ್ಲ. ಏಕೆ ಬಂದು ಬೆಳಗ್ಗೆ ಬಂದಿರೋದು. ನೆನ್ನೆ ಸಾಯಂಕಾಲ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಎಲ್ಲರೂ ಒಂದು ಮಿನಿಮಮ್ ಒಂದು ಊರವರೆಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದು 3 ಗಂಟೆಗೆ ಯಾರಿಗೂ ಗೊತ್ತಿಲ್ಲ. ಅವರು ಹೇಳಿಲ್ಲ, ಬೇರೆಯವ್ರು ಬಂದು ಗೊತ್ತಾಗಿದ್ಮೇಲೆ ಎಲ್ಲರೂ ಬಂದ್ವಿ. ಆಮೇಲೆ ಬರಲ್ಲ ಅಂತ ಹೇಳಿದ್ರು. ಏಕೆ ಬೆಳಗ್ಗೆ 8 ಗಂಟೆಗೆ ಬಂದಿದ್ದಾರೆ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.